ಕಳೆದ 3-4 ದಿನಗಳ ಹಿಂದೆ ಬ್ಯಾಕ್ ಟು ಬ್ಯಾಕ್ ಅನ್ನೋ ರೀತಿಯಲ್ಲಿ ಕೆಲ ಆಘಾತಕಾರಿ ಘಟನೆಗಳು ನಡೆದೋಯ್ತು. ಬೀದರ್, ಮಂಗಳೂರು, ವಿಜಯಪುರದಲ್ಲಿ ಮಾರಕಾಸ್ತ್ರಗಳನ್ನು ಬಳಕೆ ಮಾಡಿ ದರೋಡೆ ಮಾಡಿದ್ದು. ಅದಾದ ನಂತರ ಮುಂಬೈನಲ್ಲಿ ಬಾಲಿವುಡ್ನ ಖ್ಯಾತ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ ಆ ಖದೀಮ ಚಾಕುವಿನಿಂದ ಸೈಫ್ ಅಲಿ ಖಾನ್ ಮೇಲೆ ಬರೋಬ್ಬರಿ 6 ಬಾರಿ ಅಟ್ಯಾಕ್ ಮಾಡಿ ಓರ್ವ ಆರೋಪಿಯನ್ನು ಬಂಧಿಸಿದ್ರು. ಇದೀಗ ಮತ್ತೋರ್ವನನ್ನ ಅರೆಸ್ಟ್ ಮಾಡಿದ್ದಾರೆ. ಅಸಲಿಗೆ ಈ ಆರೋಪಿಯನ್ನ ಖೆಡ್ಡಕ್ಕೆ ಬೀಳಿಸಿಕೊಂಡಿದ್ದೇ ರೋಚಕ. ಇದರ ಜೊತೆಯಲ್ಲಿ ಈತ ಪೊಲೀಸರ ವಶಕ್ಕೆ ಬಂದ ನಂತರದಲ್ಲಿ ಕೆಲವೊಂದಷ್ಟು ಸ್ಫೋಟಕ ಸತ್ಯವನ್ನ ಕೂಡ ಹೊರಕಕ್ಕಿದ್ದಾನೆ. ಈ ಇಷ್ಟೂ ಡೆವಲಪ್ಮೆಂಟ್ಗಳ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ನೂರಾರು ಕೋಟಿ ಒಡೆಯ ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಪ್ರಕರಣ ಇಡೀ ದೇಶಾದ್ಯಂತ ಭಾರೀ ಸಂಚಲನವೇ ಸೃಷ್ಟಿಸಿದೆ. ಸ್ಟಾರ್ ಮನೆಗೆ ನುಗ್ಗಿ ಆಗಂತುಕ ಚಾಕು ಇರಿದಿದ್ದರಿಂದ ಸಾಮಾನ್ಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಪೊದೆಯಲ್ಲಿ ಅಡಗಿದ್ದ ಆಗಂತುಕ ಅರೆಸ್ಟ್. ಇನ್ನು ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಆರೋಪಿ ಖಾಕಿ ಕೆಡ್ಡಾಗೆ ಬಿದ್ದಿದ್ದಾನೆ. ಮುಂಬೈ ಪೊಲೀಸರು ಪೊದೆಯಲ್ಲಿ ಅಡಗಿ ಕುಳಿತಿದ್ದ ಆರೋಪಿಯನ್ನ ಕೊನೆಗೂ ಹೆಡೆಮುರಿ ಕಟ್ಟಿದ್ದಾರೆ. ಆದರೆ ತನಿಖೆಯ ವೇಳೆ ಯಾರು ಊಹಿಸಲಾಗದ ಬೆಚ್ಚಿ ಬೀಳಿಸುವ ಸುದ್ದಿಯೊಂದು ಬಯಲಾಗಿದೆ. ಮನೆ ಕಳ್ಳತನಕ್ಕೆ ಬಂದವನಿಂದ ಸೈಫ್ಗೆ ಚಾಕು ಇರಿತ. ಬಂಧಿತ ಶಹಜಾದ್ ಅಕ್ರಮ ಬಾಂಗ್ಲಾದೇಶ ವಲಸಿಗ. ಬಾಂದ್ರಾ ಪೊಲೀಸ್ ಠಾಣೆ ಪಕ್ಕದ ಪೊದೆಯೊಂದರಲ್ಲಿ ಅಡಗಿಗೊಳಿಸಿದ್ದ ಮೊಹಮ್ಮದ್ ಶೇಜಾದ್ಗೆ ಕೋಳ ಬಿದ್ದಿದೆ. ಆರೋಪಿಯನ್ನ ಬಂಧಿಸಿ ಮುಂಬೈನ ಖಾರ್ ಠಾಣೆಗೆ ಕರೆತಂದ ಪೊಲೀಸರಿಗೆ ಮತ್ತೊಂದು ಶಾಕ್ ಆದಿತ್ತು. ಅಸಲಿಗೆ ಈ ಮೊಹಮ್ಮದ್ ಶೇಜಾದ್ ಭಾರತೀಯನೇ ಅಲ್ವಂತೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದ ವಲಸಿಗನಂತೆ. आरोपीचं नाव मोहम्मद शरीफुल इस्लाम शहजाद आहे. या आरोपीचं वय 30 वर्ष आहे. प्रथमदर्शनी हा आरोपी बांगलादेशी नागरिक असल्याचं निष्पन्न होत आहे. या आरोपीला आम्ही माननीय न्यायालयात प्रोड्यूस करून याची पोलीस कस्टडी मिळण्याचा प्रयत्न करणार आहोत आणि पुढील तपास करणार आहोत. ಕೇಳಿದ್ರಲ್ಲ ಡಿಸಿಪಿ ದೀಕ್ಷಿತ್ ಗದಂ ಮಾತುಗಳನ್ನ. 5-6 ತಿಂಗಳ ಹಿಂದೆಯೇ ಅಕ್ರಮವಾಗಿ ಮುಂಬೈಗೆ ಬಂದಿದ್ದ ಶಹಜಾದ್ ಹಲವು ಹೆಸರುಗಳನ್ನ ಬದಲಿಸಿಕೊಂಡು ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದ. ಮನೆ ಕಳ್ಳತನ ಮಾಡಲು ಸೈಫ್ ಮನೆಗೆ ನುಗ್ಗಿದ್ದ ಆಸಾಮಿ ಚಾಕು ಚುಚ್ಚಿ ಪರಾರಿಯಾಗಿದ್ದಂತೆ. ಮೊಹಮ್ಮದ್ ಶೇಜಾದ್ಗೆ 5 ದಿನ ಪೊಲೀಸ್ ಕಸ್ಟಡಿ. ಶಹಜಾದ್ನನ್ನ 5 ದಿನ ಪೊಲೀಸರ ಕಸ್ಟಡಿಗೆ ಒಪ್ಪಿಸಿ ಎಂದು ಬಾಂದ್ರಾ ಕೋರ್ಟ್ ಆದೇಶಿಸಿದೆ. ಬಂಧಿತ ಆರೋಪಿ ಬಾಂಗ್ಲಾದೇಶದ ಪ್ರಜೆಯಾಗಿದ್ದು ಭಾರತಕ್ಕೆ ಬಂದ ಬಳಿಕ ಹೆಸರು ಬದಲಾಯಿಸಿಕೊಂಡಿದ್ದಾನಂತೆ. ಶಹಜಾದ್ರನ್ನ ಕಸ್ಟಡಿಗೆ ಪಡೆದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಸೈಫ್ ಅಲಿ ಖಾನ್ಗೆ ಸ್ಕೆಚ್ ಹಾಕಲಾಗಿತ್ತಾ, ಇಲ್ಲ ಪೊಲೀಸ್ ವಿಚಾರಣೆಯಲ್ಲಿ ಹೇಳಿಕೊಂಡಿರುವಂತೆ ಇದೊಂದು ಆಕಸ್ಮಿಕ ಘಟನೆಯಾ, ಇಲ್ಲ ಚಾಕು ಇರಿತಕ್ಕೆ ಬೇರೆಯದ್ದೇ ಆಯಾಮ ಇದೆಯಾ ಎನ್ನೋ ಉತ್ತರ ಇಲ್ಲದ ಹಲವು ಪ್ರಶ್ನೆಗಳು ಕಾಡ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಪ್ರಸಾರ ಮಾಡಿತು. ಇನ್ಫ್ಯಾಕ್ಟ್ ರಹಸ್ಯ ಕಾರ್ಯಾಚರಣೆ ಕೂಡ ಆಪರೇಷನ್ ಬಾಂಗ್ಲಾ ಹೆಸರಲ್ಲಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಎಷ್ಟು ಡೇಂಜರಸ್ ಈ ರೀತಿಯಾಗಿ ಬೇರೆ ದೇಶದವರು ಫೇಕ್ ಐಡೆಂಟಿಟಿ ಅಂದರೆ ತಪ್ಪಾದ ಗುರುತನ್ನು ಜನರ ಮುಂದೆ ತಿಳಿಸ್ತಾ, ಹಾಗೆ ಇಲ್ಲಿನ ಆಡಳಿತದ ಮುಂದೆ ತಿಳಿಸ್ತಾ ಅಕ್ರಮವಾಗಿ ನೆಲೆ ನಿಲ್ಲೋದು ಅನ್ನೋದರ ಬಹು ಆಯಾಮದ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಈಗಲೂ ಕೂಡ ಸೈಫ್ ಅಲಿ ಖಾನ್ ಮೇಲೆ ಆದ ಅಟ್ಯಾಕ್ನಲ್ಲೂ ಕೂಡ ಹೀಗೆ ಅಕ್ರಮವಾಗಿ ಭಾರತದ ಒಳಗೆ ನುಗ್ಗಿ ಬಂದ ಬಾಂಗ್ಲಾದೇಶಿ ನಿವಾಸಿಯಿಂದ ಈ ಕೃತ್ಯ ನಡೆದಿರಬಹುದು ಅನ್ನೋದು ಪ್ರಾಥಮಿಕ ಹಂತದ ಶಂಕೆ. ಹಾಗೆ ತನಿಖೆ ಸಂದರ್ಭದಲ್ಲಿ ಸಿಕ್ಕಿರುವ ಮಾಹಿತಿ ಕಾದು ನೋಡೋಣ. ಇನ್ನಾದರೂ ಭಾರತ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಈ ಅಕ್ರಮ ನುಸುಳುಕೋರರ ಬಗ್ಗೆ ಗಂಭೀರವಾದ ಕ್ರಮಗಳನ್ನು ಕೈಗೊಳ್ಳುತ್ತಾ ಅಂತ ಹೇಳಿ. ಕಳೆದ 3-4 ದಿನಗಳ ಹಿಂದೆ ಬ್ಯಾಕ್ ಟು ಬ್ಯಾಕ್ ಅನ್ನೋ ರೀತಿಯಲ್ಲಿ ಕೆಲ ಆಘಾತಕಾರಿ ಘಟನೆಗಳು ನಡೆದೋಯ್ತು. ಬೀದರ್, ಮಂಗಳೂರು, ವಿಜಯಪುರದಲ್ಲಿ ಮಾರಕಾಸ್ತ್ರಗಳನ್ನು ಬಳಕೆ ಮಾಡಿ ದರೋಡೆ ಮಾಡಿದ್ದು. ಅದಾದ ನಂತರ ಮುಂಬೈನಲ್ಲಿ ಬಾಲಿವುಡ್ನ ಖ್ಯಾತ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ ಆ ಖದೀಮ ಚಾಕುವಿನಿಂದ ಸೈಫ್ ಅಲಿ ಖಾನ್ ಮೇಲೆ ಬರೋಬ್ಬರಿ 6 ಬಾರಿ ಅಟ್ಯಾಕ್ ಮಾಡಿ ಓರ್ವ ಆರೋಪಿಯನ್ನು ಬಂಧಿಸಿದ್ರು. ಇದೀಗ ಮತ್ತೋರ್ವನನ್ನ ಅರೆಸ್ಟ್ ಮಾಡಿದ್ದಾರೆ. ಅಸಲಿಗೆ ಈ ಆರೋಪಿಯನ್ನ ಖೆಡ್ಡಕ್ಕೆ ಬೀಳಿಸಿಕೊಂಡಿದ್ದೇ ರೋಚಕ. ಇದರ ಜೊತೆಯಲ್ಲಿ ಈತ ಪೊಲೀಸರ ವಶಕ್ಕೆ ಬಂದ ನಂತರದಲ್ಲಿ ಕೆಲವೊಂದಷ್ಟು ಸ್ಫೋಟಕ ಸತ್ಯವನ್ನ ಕೂಡ ಹೊರಕಕ್ಕಿದ್ದಾನೆ. ಈ ಇಷ್ಟೂ ಡೆವಲಪ್ಮೆಂಟ್ಗಳ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ.
ನೂರಾರು ಕೋಟಿ ಒಡೆಯ ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಪ್ರಕರಣ ಇಡೀ ದೇಶಾದ್ಯಂತ ಭಾರೀ ಸಂಚಲನವೇ ಸೃಷ್ಟಿಸಿದೆ. ಸ್ಟಾರ್ ಮನೆಗೆ ನುಗ್ಗಿ ಆಗಂತುಕ ಚಾಕು ಇರಿದಿದ್ದರಿಂದ ಸಾಮಾನ್ಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಪೊದೆಯಲ್ಲಿ ಅಡಗಿದ್ದ ಆಗಂತುಕ ಅರೆಸ್ಟ್. ಇನ್ನು ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಆರೋಪಿ ಖಾಕಿ ಕೆಟ್ಟಾಗಿ ಬಿದ್ದಿದ್ದಾನೆ. ಮುಂಬೈ ಪೊಲೀಸರು ಪೊದೆಯಲ್ಲಿ ಅಡಗಿ ಕುಳಿತಿದ್ದ ಆರೋಪಿಯನ್ನ ಕೊನೆಗೂ ಹೆಡೆಮುರಿ ಕಟ್ಟಿದ್ದಾರೆ. ಆದರೆ ತನಿಖೆಯ ವೇಳೆ ಯಾರು ಊಹಿಸಲಾಗದ ಬೆಚ್ಚಿ ಬೀಳಿಸುವ ಸುದ್ದಿಯೊಂದು ಬಯಲಾಗಿದೆ. ಮನೆ ಕಳ್ಳತನಕ್ಕೆ ಬಂದವನಿಂದ ಸೈಫ್ಗೆ ಚಾಕು ಇರಿತ. ಬಂಧಿತ ಶಹಜಾದ್ ಅಕ್ರಮ ಬಾಂಗ್ಲಾದೇಶ ವಲಸಿಗ. ಬಾಂದ್ರಾ ಪೊಲೀಸ್ ಠಾಣೆ ಪಕ್ಕದ ಪೊದೆಯೊಂದರಲ್ಲಿ ಅಡಗಿಗೊಳಿಸಿದ್ದ ಮೊಹಮ್ಮದ್ ಶೇಜಾದ್ಗೆ ಕೋಳ ಬಿದ್ದಿದೆ. ಆರೋಪಿಯನ್ನ ಬಂಧಿಸಿ ಮುಂಬೈನ ಖಾರ್ ಠಾಣೆಗೆ ಕರೆತಂದ ಪೊಲೀಸರಿಗೆ ಮತ್ತೊಂದು ಶಾಕ್ ಆದಿತ್ತು. ಅಸಲಿಗೆ ಈ ಮೊಹಮ್ಮದ್ ಶೇಜಾದ್ ಭಾರತೀಯನೇ ಅಲ್ವಂತೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದ ವಲಸಿಗನಂತೆ. आरोपीचं नाव मोहम्मद शरीफुल इस्लाम शहजाद आहे. या आरोपीचं वय 30 वर्ष आहे. प्रथमदर्शनी हा आरोपी बांगलादेशी नागरिक असल्याचं निष्पन्न होत आहे. या आरोपीला आम्ही माननीय न्यायालयात प्रोड्यूस करून याची पोलीस कस्टडी मिळण्याचा प्रयत्न करणार आहोत आणि पुढील तपास करणार आहोत. ಕೇಳಿದ್ರಲ್ಲ ಡಿಸಿಪಿ ದೀಕ್ಷಿತ್ ಗದಂ ಮಾತುಗಳನ್ನ. 5-6 ತಿಂಗಳ ಹಿಂದೆಯೇ ಅಕ್ರಮವಾಗಿ ಮುಂಬೈಗೆ ಬಂದಿದ್ದ ಶೇಜಾದ್ ಹಲವು ಹೆಸರುಗಳನ್ನ ಬದಲಿಸಿಕೊಂಡು ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದ. ಮನೆ ಕಳ್ಳತನ ಮಾಡಲು ಸೈಫ್ ಮನೆಗೆ ನುಗ್ಗಿದ್ದ ಆಸಾಮಿ ಚಾಕು ಚುಚ್ಚಿ ಪರಾರಿಯಾಗಿದ್ದಂತೆ. ಮಹಮ್ಮದ್ ಶೇಜಾದ್ಗೆ 5 ದಿನ ಪೊಲೀಸ್ ಕಸ್ಟಡಿ. ಶಹಜಾದ್ನನ್ನ 5 ದಿನ ಪೊಲೀಸರ ಕಸ್ಟಡಿಗೆ ಒಪ್ಪಿಸಿ ಎಂದು ಬಾಂದ್ರಾ ಕೋರ್ಟ್ ಆದೇಶಿಸಿದೆ. ಬಂಧಿತ ಆರೋಪಿ ಬಾಂಗ್ಲಾದೇಶದ ಪ್ರಜೆಯಾಗಿದ್ದು ಭಾರತಕ್ಕೆ ಬಂದ ಬಳಿಕ ಹೆಸರು ಬದಲಾಯಿಸಿಕೊಂಡಿದ್ದಾನಂತೆ. ಶಹಜಾದ್ರನ್ನ ಕಸ್ಟಡಿಗೆ ಪಡೆದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಸೈಫ್ ಅಲಿ ಖಾನ್ಗೆ ಸ್ಕೆಚ್ ಹಾಕಲಾಗಿತ್ತಾ, ಇಲ್ಲ ಪೊಲೀಸ್ ವಿಚಾರಣೆಯಲ್ಲಿ ಹೇಳಿಕೊಂಡಿರುವಂತೆ ಇದೊಂದು ಆಕಸ್ಮಿಕ ಘಟನೆಯಾ, ಇಲ್ಲ ಚಾಕು ಇರಿತಕ್ಕೆ ಬೇರೆಯದ್ದೇ ಆಯಾಮ ಇದೆಯಾ ಎನ್ನೋ ಉತ್ತರ ಇಲ್ಲದ ಹಲವು ಪ್ರಶ್ನೆಗಳು ಕಾಡ್ತಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಪ್ರಸಾರ ಮಾಡಿತು. ಇನ್ಫ್ಯಾಕ್ಟ್ ರಹಸ್ಯ ಕಾರ್ಯಾಚರಣೆ ಕೂಡ. ಆಪರೇಷನ್ ಬಾಂಗ್ಲಾ ಹೆಸರಲ್ಲಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಎಷ್ಟು ಡೇಂಜರಸ್ ಈ ರೀತಿಯಾಗಿ ಬೇರೆ ದೇಶದವರು ಫೇಕ್ ಐಡೆಂಟಿಟಿ ಅಂದರೆ ತಪ್ಪಾದ ಗುರುತನ್ನು ಜನರ ಮುಂದೆ ತಿಳಿಸ್ತಾ, ಹಾಗೆ ಇಲ್ಲಿನ ಆಡಳಿತದ ಮುಂದೆ ತಿಳಿಸ್ತಾ ಅಕ್ರಮವಾಗಿ ನೆಲೆ ನಿಲ್ಲೋದು ಅನ್ನೋದರ ಬಹು ಆಯಾಮದ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಈಗಲೂ ಕೂಡ ಸೈಫ್ ಅಲಿ ಖಾನ್ ಮೇಲೆ ಆದ ಅಟ್ಯಾಕ್ನಲ್ಲೂ ಕೂಡ ಹೀಗೆ ಅಕ್ರಮವಾಗಿ ಭಾರತದ ಒಳಗೆ ನುಗ್ಗಿ ಬಂದ ಬಾಂಗ್ಲಾದೇಶಿ ನಿವಾಸಿಯಿಂದ ಈ ಕೃತ್ಯ ನಡೆದಿರಬಹುದು ಅನ್ನೋದು ಪ್ರಾಥಮಿಕ ಹಂತದ ಶಂಕೆ. ಹಾಗೆ ತನಿಖೆ ಸಂದರ್ಭದಲ್ಲಿ ಸಿಕ್ಕಿರುವ ಮಾಹಿತಿ ಕಾದು ನೋಡೋಣ. ಇನ್ನಾದರೂ ಭಾರತ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಈ ಅಕ್ರಮ ನುಸುಳುಕೋರರ ಬಗ್ಗೆ ಗಂಭೀರವಾದ ಕ್ರಮಗಳನ್ನು ಕೈಗೊಳ್ಳುತ್ತಾ ಅಂತ ಹೇಳಿ.